Confirm Ticket application officially announced the cancellation of free metro tickets on 31st May in Bengaluru, which were announced on the occasion of RCB versus GT final match. ನೀವೇನಾದ್ರೂ ಈಗ ಆಲ್ರೆಡಿ ಕೆಲವೊಂದು ರೀಲ್ಸ್ ನ ನೋಡಿ ನಾಳೆ 31st ಮೇ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡೋದಕ್ಕೋಸ್ಕರ ಕನ್ಫರ್ಮ್ ಟಿಕೆಟ್ ಅನ್ನುವಂತಹ ಆಪ್ ನ ಡೌನ್ಲೋಡ್ ಮಾಡಿ ಆ ಆಪ್ ಮೂಲಕ ಮೆಟ್ರೋ ಟಿಕೆಟ್ ನ ಬುಕ್ ಮಾಡಿದ್ರೆ ಅಪ್ ಟು 100 ರುಪೀಸ್ ವರೆಗೆ 2 ರೈಡ್ ಫ್ರೀ ಆಗಿ ಸಿಗುತ್ತೆ ಅನ್ನುವಂತ ಒಂದು ಇನ್ಫಾರ್ಮೇಶನ್ ನೋಡಿದ್ರೆ ಎಸ್ ಆ ಒಂದು ಆಫರ್ ಇರುತ್ತೆ ಅಂತ ಕನ್ಫರ್ಮ್ ಟಿಕೆಟ್ ಅಪ್ಲಿಕೇಶನ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು. ಈಗ ಆ ಆಫರ್ ನ ನಾವು ಕ್ಯಾನ್ಸಲ್ ಮಾಡಿದೀವಿ, ಆ ಒಂದು ಆಫರ್ ನ ಡಿಆಕ್ಟಿವೇಟ್ ಮಾಡಿದೀವಿ ಅಂತ ಅವರ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಅಫಿಷಿಯಲ್ ಆಗಿ ಅಪ್ಡೇಟ್ ಮಾಡಿದ್ದಾರೆ. ಸೊ ನೀವು ಅದನ್ನ ಕ್ರಾಸ್ ಚೆಕ್ ಮಾಡ್ಕೋಬಹುದು. ಹಾಗಾಗಿ ನಾಳೆ ಮೆಟ್ರೋದಲ್ಲಿ ನಿಮ್ಗೆ ಯಾವುದೇ ಆಪ್ ಮುಖಾಂತರ ಟಿಕೆಟ್ಸ್ ನ ಬುಕ್ ಮಾಡಿದ್ರು ಕೂಡ ಫ್ರೀ ಟಿಕೆಟ್ ಸಿಗೋದಿಲ್ಲ. ಆಸ್ ಯೂಶುವಲ್ ನೀವು ನಿಮ್ಮ ಅಮೌಂಟ್ ನ ಕೊಟ್ಟು ಮೆಟ್ರೋ ಟಿಕೆಟ್ ನ ಪರ್ಚೇಸ್ ಮಾಡಿ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡ್ಬೇಕಾಗತ್ತೆ.